ನಾವು ಎಷ್ಟು ಹೆಚ್ಚು ನಾವು ನೀರನ್ನು ಕುಡಿತೀವಿ, ಹೈಡ್ರೇಷನ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ, ಅದರಂಥ ಒಳ್ಳೆ ಸ್ನೇಹಿತ ಯಾರೂ ಇರೋದಿಲ್ಲ ಸಮ್ಮರಲ್ಲಿ. ಸೊ ಆಮೇಲೆ ಈವನ್ ಅಮಾಂಗ್ ದ ಫ್ಲೂಯಿಡ್ಸ್ ಅಂದರೆ ನಾವು ಎಸ್ಪೆಷಲಿ ಈ ಕೆಫಿನೇಟೆಡ್ ಬೆವರೇಜಸ್ ಅಂದರೆ ಕಾಫಿ, ಟೀ ಆಗಲಿ ಇಲ್ಲ ಆಲ್ಕೋಹಾಲ್ ಇದನ್ನೆಲ್ಲ ಕುಡಿಬಾರ್ದು. ಇದರಿಂದ ಡೈಯೂರೆಸಿಸ್ ಅಂದರೆ ಯೂರಿನ್ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಮತ್ತೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ವಿ ಶುಡ್ ಅವಾಯ್ಡ್ ಕೆಫಿನೇಟೆಡ್ ಬೆವರೇಜಸ್, ಕಾಫಿ, ಟೀ ಮತ್ತು ಆಲ್ಕೋಹಾಲ್ ಇದನ್ನು ಅವಾಯ್ಡ್ ಮಾಡಬೇಕು. ವಿ ಶುಡ್ ಟೇಕ್ ಪ್ಲೆಂಟಿ ಆಫ್ ವಾಟರ್, ವಿ ಕ್ಯಾನ್ ಟೇಕ್ ಪ್ಲೆಂಟಿ ಆಫ್ ಫ್ರೂಟ್ ಜ್ಯೂಸಸ್ ಮತ್ತು ಎಳ್ನೀರು ಮತ್ತು ಫ್ರೂಟ್ ಜ್ಯೂಸು ಮತ್ತು ಶುಗರ್ ಕೇನ್ ಜ್ಯೂಸ್ ಈ ಥರದ್ದೆಲ್ಲ ತೊಗೊಳ್ಬೋದಾಗಲಿ. ಬಟ್ ಅವಾಯ್ಡ್ ಆಲ್ಕೋಹಾಲ್ ಆ್ಯಂಡ್ ಕೆಫಿನೇಟೆಡ್ ಬೆವರೇಜಸ್ ಬಿಕಾಸ್ ಅದರಿಂದ ಮತ್ತೆ ಡೈಯೂರೆಸಿಸ್ ಅಂದರೆ ಯೂರಿನ್ ಹೋಗೋ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹೈಡ್ರೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ವಿ ಶುಡ್ ಸ್ಟೇ ಕೂಲ್ ಅಂದರೆ ವಿ ಶುಡ್ ಇಂಡೋರ್ ಟೆಂಪ್ರೇಚರ್ಸ್ ಇರೋದು ಒಳ್ಳೇದು. ಅದರಿಂದ ನಮ್ಮ ತಾಪಮಾನ ಬಾಡಿಯ ತಾಪಮಾನ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ವಿ ಶುಡ್ ಯೂಸ್ ಲೈಟ್ ಕ್ಲಾತ್ಸ್, ಕಾಟನ್ ಕ್ಲಾತ್ಸ್, ಮತ್ತು ವಿ ಶುಡ್ ಯೂಸ್ ಕೋಲ್ಡ್ ಕಂಪ್ರೆಸಸ್, ಐಸ್ ಪ್ಯಾಕ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಅದರಿಂದ ಹಾರ್ಟ್ ರೇಟು ಕಡಿಮೆ ಆಗುತ್ತೆ. ಸೊ ಎವ್ರಿ 1 degree increase in the body temperature, it increases the heart rate by 10 more beats. ಅಂದರೆ ನಮ್ಮ ಬಾಡಿಯ ತಾಪಮಾನ 1 degree centigrade ಜಾಸ್ತಿ ಆದರೆ ಹಾರ್ಟ್ ರೇಟ್ 10 beats per minute, ಪಲ್ಸ್ ರೇಟ್ 10 beats per minute ಜಾಸ್ತಿ ಆಗುತ್ತೆ. ಸೊ ಹೃದಯ ಹಾರ್ಟ್ ಹ್ಯಾಸ್ ಟು ಪಂಪ್ ಹೈಯರ್ ಅಂದರೆ ಹೃದಯ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅದರಿಂದ ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ನಮ್ಮ ಬಾಡಿಯ ತಾಪಮಾನ ಕಡಿಮೆ ಇಟ್ಕೊಂಡ್ರೆ ನಮ್ಮ ಹೃದಯದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ, ನಮ್ಮ ಹಾರ್ಟ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾವು ಯಾವ ಥರ ಪಾನೀಯಗಳಾಗಲಿ ಯಾವ ತರಹದ ತಿಂಡಿ ತಿನಿಸುಗಳನ್ನು ತಿನ್ನೋದ್ರ ಬಗ್ಗೆನೂ ನಾನು ಮಾತಾಡ್ತೇನೆ. ಸೊ ವಿ ಶುಡ್ ಈಟ್ ಫುಡ್ಸ್ ವಿಚ್ ಆರ್ ವೆಲ್ ಹೈಡ್ರೇಟೆಡ್ ಆರ್ ವಾಟರ್ ಕಂಟೆಂಟ್ ಈಸ್ ವೆರಿ ಮಚ್ ಮೋರ್. ಅಂದರೆ ಯಾವುದ್ಯಾವುದೇ ಆಹಾರ ಪದಾರ್ಥಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಲೈಕ್ ವಾಟರ್ ಮೆಲನ್ ಆಯಿತು, ಮಸ್ಕ್ ಮೆಲನ್ ಆಯಿತು, ಸ್ಟ್ರಾಬೆರೀಸ್ ಆಯಿತು, ಕುಕುಂಬರ್ಸ್ ಅಂದರೆ ನಾವು ಸೌತೆಕಾಯಿ ಆಯಿತು, ಮತ್ತು ಈ ಥರ ಥಿಂಗ್ಸಲ್ಲಿ ಫ್ರೂಟ್ಸಲ್ಲಿ ಯಾವ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಆ ಥರದ್ದು ತಿಂಡಿ ತಿನಿಸುಗಳನ್ನು ತಿಂದರೆ ನಮ್ಗೆ ಓವರಾಲ್ ಹೈಡ್ರೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಡಿಹೈಡ್ರೇಷನ್ ಚಾನ್ಸಸ್ ವಿಲ್ ಬಿ ವೆರಿ ಲೆಸ್. ಆ್ಯಂಡ್ ಯು ಶುಡ್ ಅವಾಯ್ಡ್ ಸ್ಪೈಸಿ ಫುಡ್ಸ್. ಯಾವುದ್ರಲ್ಲಿ ಖಾರ ಮತ್ತು ಉಪ್ಪು ಭಾಳ ಜಾಸ್ತಿ ಇರುತ್ತೆ ಆ ಥರ ಥಿಂಗ್ಸ್ನ ಕಡಿಮೆ ತಿನ್ಕೋಬೇಕು. ಆಮೇಲೆ ಶುಗರಿ ಫುಡ್ಸ್ನೂ ಕೂಡ ಜಾಸ್ತಿ ತಿನ್ನಬಾರ್ದು, ಅದರಿಂದನೂ ನಮಗೆ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಸೊ ನಮ್ಮ ತಿಂಡಿ ತಿನಿಸುಗಳಲ್ಲಿ ಯಾವುದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಆ ಥರ ಥಿಂಗ್ಸ್ ತೊಗೊಂಡ್ರೆ ಕೂಡ ನಮಗೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಪಲ್ಸ್ ರೇಟ್ ಆಯಿತು, ಬಿ ಪಿ ಆಯಿತು, ಅದೆಲ್ಲ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ.